ಎಸ್ ವೀಕ್ಷಕರೇ ನಮಸ್ಕಾರ. ಮಿಂಟ್ ಕಾಯಿನ್ ಕಲೆಕ್ಷನ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ನಮ್ಮ ಚಾನಲ್ನಲ್ಲಿ ನಿಮಗೆ ರಿಪಬ್ಲಿಕ್ ಇಂಡಿಯಾ ಕಾಯಿನ್ಸ್ ಮತ್ತು ನೋಟುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತಿರುತ್ತೇವೆ. ನಾಣ್ಯಗಳನ್ನು ನೋಟುಗಳನ್ನು ಹೇಗೆ ತಿಳಿಯುವುದು, ಕೊಳ್ಳುವುದು, ಪರ್ಚೇಸ್ ಅಂದರೆ ಪರ್ಚೇಸ್ ಕೊಂಡುಕೊಳ್ಳುವುದು, ಮಾರಾಟ ಮಾಡುವುದರ ಬಗ್ಗೆ, ಸೇಲ್ ಮಾಡುವುದರ ಬಗ್ಗೆ ಹೇಗೆ ಎನ್ನುವುದರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಹೇಳಿಕೊಡುತ್ತಿರುತ್ತೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಒಂದು ಲೈಕ್ ಕೊಡಿ ವೀಕ್ಷಕರೇ, ಬೇರೆಯವರಿಗೆ ಶೇರ್ ಮಾಡಿ. ನಿಮ್ಮಲ್ಲಿ ಒಳ್ಳೆಯ ಕಾಯಿನ್ಸ್ ನೋಟು ಇದ್ದರೆ ನಮಗೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ವೀಕ್ಷಕರೇ. ಈಗ ₹2 ಕ್ರಾಸ್ ಕಾಯಿನ್ ಬಗ್ಗೆ ನಾನು ನಿಮಗೆ ಯಾವ್ದು ಕಲೆಕ್ಟ್ ಮಾಡಬೇಕಂತ ಹೇಳ್ತೀನಿ. ನೆಕ್ಸ್ಟ್ ಫ್ಯೂಚರ್ಗೆ ಯಾವುದು ಒಳ್ಳೆಯದರಲ್ಲಿ ₹2 ಕ್ರಾಸ್ ಕಾಯಿನ್ ಯಾವುದು ಡಿಮಾಂಡಲ್ಲಿ ಇಲ್ಲ. ₹1 ಬಿಟ್ಟರೆ ₹5 ಕ್ರಾಸ್ ಕಾಯಿನೇ ರ್ಯಾರ್ ಆಗಿದ್ದವು. ಇವಾಗ ₹2 ಕ್ರಾಸ್ ಕಾಯಿನಲ್ಲಿ ಸ್ಟಾರ್ಟ್ ಆಗಿದ್ದು ಅದು ಪೀರಿಯಡ್ 2005ಇಂದ 2007 ತನಕ ಪ್ರಿಂಟ್ ಆಗೋಕ್ಕೆ. ಅದು ಮೆಟಲ್ಲು FSS, ಫೆರಾಟಿಕ್ ಸ್ಟೇನ್ಲೆಸ್ ಸ್ಟೀಲು, ವೆಯ್ಟು 5.62 ಗ್ರಾಮ್ಸ್ ವೆಯ್ಟ್, ಸೈಜು 27 mm, ಶೇಪು ಸರ್ಕ್ಯುಲರ್. ಇದು ನೋಡಿ 2005 4 ಮಿಂಟು ಕಾಮನ್ನಲ್ಲಿದೆ. ಬಟ್ UNCಲಿರೋದು ಪ್ರೈಸು ₹50 ಯಾಕಂದರೆ ನೆಕ್ಸ್ಟು ಒಂದು 2-3 ವರ್ಷದಲ್ಲಿ ಇದು ಕಾಸ್ಟ್ಲಿ ಆಗ್ತದೆ ಅಂತ. ಯಾಕಂದರೆ ಈ ಕಾಯಿನ್ಸ್ ಎಲ್ಲ 3 ವರ್ಷಕ್ಕೆ ಬಂದಿದ್ದು. ಈ ಕ್ರಾಸ್ ಕಾಯಿನ್ಸು, ಫಿಂಗರ್ ಕಾಯಿನ್ಸ್ ಒಂದು 5 ವರ್ಷ ಬಂದಿದೆ. ಕ್ರಾಸ್ ಕಾಯಿನ್ಸ್ ₹1 3 ವರ್ಷ, ₹2 3 ವರ್ಷ, ಈ ಥರ ₹5 3 ವರ್ಷ ಪ್ರಿಂಟ್ ಆಗಿರೋದು. ಸೊ ಅದು ಏನಾಗ್ತದೆ, ಸ್ವಲ್ಪ ಒಂದು 5-6 ವರ್ಷ ಆದಮೇಲೆ ಕಾಯಿನ್ ಸಿಕ್ಕಲ್ಲ ನಿಮಗೆ. ಕಾಯಿನ್ ಸಿಕ್ಕಲಿಲ್ಲ ಅಂದರೆ ಆವಾಗ ಪ್ರೈಸ್ ರೈಸ್ ಆಗ್ತದೆ ಅಷ್ಟೇ. ಆಗ ನೀವು ಕಲೆಕ್ಟ್ ಮಾಡಿ ಇಟ್ಕೊಬೋದು. ಕ್ರಾಸ್ ಕಾಯಿನ್ಸು, ಈ ಫಿಂಗರ್ ಕಾಯಿನ್ಸು, ಏಕಮ್ ಕಾಯಿನ್ಸು ಮತ್ತು ರೈನ್ ಡ್ರಾಪ್ ಕಾಯಿನ್ಸು, ಈ ಥರ ಎಲ್ಲ ಇದೆ. ಅದು ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಒಳ್ಳೆಯದು. ಒಂದು 5 ಇಯರ್ಸ, 3 ಇಯರ್ಸ, 7 ಇಯರ್ಸ ಒಳ್ಳೆಯದು ಅಷ್ಟೇ. ಮುಂಚೆ ಹೋಗಿ 1991 ಅದೇ ₹1 ಕಾಯಿನ್ ಎತ್ತಿಟ್ಟಿದ್ದ, ಈಗ ಲಕ್ಷಾಧಿಪತಿ ಆದ. ಯಾವಾಗಲೂ ಒಂದು ಕಾಯಿನ್ ಎತ್ತಿಟ್ಟಿದ್ದ, 4 ಕಾಯಿನು ಒಂದು ಸೆಟ್ಟದು ಎತ್ತಿಟ್ಟಿದ್ದ, ಈಗ 1 ಲಕ್ಷ ಸಿಕ್ತು ನೀವು ಒಂದೊಂದು ಕಾಯಿನಿಗೆ. ಹಂಗೆ ನೀವು ಎತ್ತಿಟ್ಟರೆ ನಿಮಗೆ ಒಂದು 5-10 ವರ್ಷ ಇರ್ತದೆ. ಕಾಯಿನಿಗೆ ನೀವು ₹2 ಎತ್ತಿಟ್ಟರೆ ₹2 ಏನಿಲ್ಲ, ಮನೇಲಿ ಬಿದ್ದಿರ್ತದೆ. ಅದು ಒಂದು 10 ವರ್ಷ ಆದರೆ ರೇಟ್ ನಿಮಗೆ ಸಿಗ್ತದೆ. ಆ ಥರ 2006 3 ಮಿಂಟಲ್ಲಿ ಪ್ರಿಂಟ್ ಆಗಿದೆ. ಬಾಂಬೆ, ಹೈದರಾಬಾದ್, ನಾಯ್ಡು. ಕ್ಯಾಲ್ಕಟ್ಟಲಾಗಲಿಲ್ಲ, ಬಾಂಬೆ, ಹೈದರಾಬಾದ್, ನಾಯ್ಡು. ಸೊ 2006 ನನಗೆ ಗೊತ್ತಿರೋ ಪ್ರಕಾರ ನಾಯ್ಡು ಬರ್ಬೋದು, ಸ್ಕ್ಯಾಸಿ ಅಂತ ಎಲ್ಲ ಕಾಮನ್ನಲ್ಲಿದೆ. ಈಗ ಸ್ಕ್ಯಾಸ್ ಬರ್ಬೋದು ಅಂತ. ಇದು ಕಲೆಕ್ಟ್ ಮಾಡೋದೇನು ನನಗೇನು ಇದಾಗಲ್ಲ. 5 ಇಯರ್ಸ್ ಇಟ್ಟರೆ ನಿಮಗೆ ವ್ಯಾಲ್ಯೂ ಬರ್ತದೆ ಇದೆಲ್ಲ ಕಾಯಿನ್ಸು. ಮತ್ತು ನೆಕ್ಸ್ಟ್ ನಿಮಗೆ ಬರೋದು 2007ನಲ್ಲಿ 3 ಮಿಂಟಲ್ಲಿ ಪ್ರಿಂಟ್ ಆಗಿದೆ. ಅದು ಬಾಂಬೆ, ಕ್ಯಾಲ್ಕಟ, ಹೈದರಾಬಾದ್. ಇಲ್ಲಿ ನಾಯ್ಡು ಇಲ್ಲ. 3 ಮಿಂಟು ಬಾಂಬೆ, ಕ್ಯಾಲ್ಕಟ ಆ್ಯಂಡ್ ಹೈದರಾಬಾದ್. 3 ಮಿಂಟು ನಿಮ್ಗೆ ಗೊತ್ತಾಗ್ತದೆ. ಬಾಂಬೆ ಅಂದರೆ ಡೈಮಂಡ್ ಮಿಂಟು, ಕ್ಯಾಲ್ಕಟ ಅಂದರೆ ನೋ ಮಿಂಟ್ ಮಾರ್ಕ್, ಹೈದರಾಬಾದ್ ಅಂದರೆ ಸ್ಟಾರ್ ಮಿಂಟು, ನಾಯ್ಡು ಅಂದರೆ ಡಾಟ್ ಮಿಂಟು. 4 ಮಿಂಟು ಓಡೋದು ಈಗ ಬೇರೆ ಫಾರಿನ್ ಮಿಂಟ್ಸಿಗೆ ಪ್ರಿಂಟ್ ಕೊಡ್ತಾಯಿಲ್ಲ. ತುಂಬ ವರ್ಷ ಆಯ್ತು ಅದು ಫಾರಿನ್ ಮಿಂಟ್ ಇದಾಗಿ. ಅದು 2002, 2001ಗೆ ಇವಾಗ ಏನು ಸ್ಟಾಪ್ ಆಗಿದೆ. ಫಾರಿನ್ ಮಿಂಟಿಗೆ ಕೊಡ್ತಾಯಿಲ್ಲ, ಇದರಲ್ಲಿ ಬರ್ತಾಯಿದೆ ಈಗ. ಈ 3 ಮಿಂಟಲ್ಲಿ 2007 ₹2 ಕ್ರಾಸ್ ಕಾಯಿನಲ್ಲಿ ಬಾಂಬೆ ಮಿಂಟು ಕಾಸ್ಟ್ಲಿಯರ್. ಅದು UNCಗೆ ₹300 ತನಕ ಬಂದಿದೆ. UNC ಅದು ಕ್ಯಾಶ್ ಆಗಿದೆ. ಈಗ ರ್ಯಾರ್ ಆಗೋ ಇದಿದೆ, ಚಾನ್ಸ್ ಇದೆ. 2 ಇಯರ್ಸ್ 2-3 ಇಯರ್ಸ್ ರ್ಯಾರ್ ಆಗ್ತದೆ. ಸೊ ಮೋರ್ ದೆನ್ ₹1,500 ಮೇಲೆ ಹೋಗ್ತದೆ ಅದು. ಈಗ ನೀವು ಕಲೆಕ್ಟ್ ಮಾಡಿದ್ರೆ 2 ಇಯರ್ಸ್ ಬಿಟ್ಟು ಸೇಲ್ ಮಾಡಿದ್ರೆ ನಿಮ್ಮ ರೇಟ್ ಗೊತ್ತಾಗ್ತದೆ ಅವಾಗ. ವೆರಿ ರ್ಯಾರ್, ಲೋ ಮಿಂಟೇಜ್ ಆಗಿದೆ ಅದು. ಪ್ಲಸ್ ಇದು 2007 ₹2 ಕಾಯಿನ್, ಕ್ರಾಸ್ ಕಾಯಿನ್, ಕ್ಯಾಲ್ಕಟ ಮಿಂಟು. ಅದು $150 to $200 ಇದೆ. ಅದು ಸ್ಕ್ಯಾಶ್ ಆಗ್ತಾಯಿದೆ. ಈಗ ರ್ಯಾರ್ ಆಗ್ತದೆ. 2.5 ಇಯರ್ಸಿಂದ ರ್ಯಾರ್ ಆಗಿ ಚಾನ್ಸಸ್ ಇದೆ. ನೆಕ್ಸ್ಟ್ ಇದು 2007 ಹೈದರಾಬಾದ್ ಮಿಂಟು. ಅದು ಸ್ಕ್ಯಾಶ್ ಆಗ್ತಾಯಿದೆ, ಬಟ್ $100 ರೇಟಲ್ಲಿದೆ. UNC ಕಂಡೀಷನ್ದು ಕಾಯಿನು, ನ್ಯೂ ಕಾಯಿನ್ ಅಂತ.
ಅನ್ಸರ್ಕ್ಯುಲೇಟೆಡ್ ಕಾಯಿನು, ಅದು ನೀವು ಕಲೆಕ್ಟ್ ಮಾಡ್ಬೋದು. ಈಗ ನಿಮಗೆ ಬೆನಿಫಿಟ್ ಇದು. ಇನ್ವೆಸ್ಟ್ಮೆಂಟಿಗೆ ಹೇಳಿದ್ದು ನಾನು ಎಲ್ಲ. ಈಗ ನಾನು ಇಷ್ಟು ವಿಡಿಯೋ ಹೇಳಿ ನಿಮಗೆ ಸಡನ್ನಾಗಿ ರ್ಯಾರ್ ಕಾಯಿನ್ಸು ಸಿಕ್ಕಲ್ಲ, ತುಂಬ ಕಷ್ಟ ಇದೆ. ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಜಾಸ್ತಿ ಪ್ರಾಫಿಟ್ ಸಿಕ್ಕಲ್ಲ ಅಷ್ಟೇ. 2 ಇಯರ್ಸ್ ಬಿಟ್ಟು ನಿಮ್ಗೆ ಒಂದು 5,000 ರೂಪೀಸ್ ಕಾಯಿನ್, ಒಂದು ಕಾಯಿನ್ ತೊಗೊಳ್ಳೋ ಬದಲು ನೀವು ಈ ಥರ ಕಾಯಿನ್ಸ್ ತೊಗೊಂಡು ಬರೋಲ್ಲ. ಇಲ್ಲ ಸೆಟ್ಟೇ ಸಿಗ್ತದೆ ನಿಮಗೆ. ಅದು 2011, 2012, 13, 14 ಅಂತ ಕಾಯಿನ್ಸ್ ಬರ್ತದೆ. 2019, 18 ಈ ಥರ ಇದೆ. 18, 19 ಅಂತೂ ನಿಮಗೆ ತುಂಬ ಇದಾಗ್ತದೆ, ಕಷ್ಟ ಆಗ್ತದೆ. ಅದು 1 ರೂಪಿ ಕಾಯಿನು ತುಂಬ ಕಷ್ಟ ಇದೆ, ಅದು ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಅದು ಪಿಕಪ್ ಮಾಡಿ ನೀವು. ಮತ್ತು ಫಿಂಗರ್ ಕಾಯಿನ್ಸ್, ನೆಕ್ಸ್ಟ್ 2 ರೂಪೀಸ್ ಫಿಂಗರ್ ಕಾಯಿನ್ಸಲ್ಲಿ ಇದು ಮಾಡ್ತಿದ್ದೀನಿ. 2007 ಫಿಂಗರ್ ಕಾಯಿನ್ಸಲ್ಲಿ ಒಂದೇ ಕಾಯಿನ್ ಬಾಂಬೆ ಮಿಂಟ್ದು ಕಾಯಿನ್ ಕಲೆಕ್ಟ್ ಮಾಡಿ. ಮತ್ತು ಬೇರೆ ಮಿಂಟು ಯಾವುದು 2007ನಲ್ಲಿ ಅಷ್ಟು ಕಾಸ್ಟ್ಲಿ ಇಲ್ಲ, ಎಲ್ಲ ಕಾಮನಲ್ಲಿದೆ. ಬಾಂಬೆ ಮಿಂಟು ಕಾಮನಲ್ಲೇ ಇದೆ, ಬಟ್ ಅದ್ರ ರೇಟ್ ರೈಸ್ ಆಗ್ತಾಯಿದೆ, ಸಿಗ್ತಾಯಿಲ್ಲ, ಸ್ವಲ್ಪ ಡಿಮಾಂಡಲ್ಲಿದೆ ಅಷ್ಟೇ. ಈ 2008 ಏನಿಲ್ಲ, ನೀವು ಫಿಂಗರ್ ಕಾಯಿನ್ಸು 2 ರೂಪೀಸ್ ಫಿಂಗರ್ ಕಾಯಿನ್ಸಲ್ಲಿ ಹೇಳ್ತಾಯಿದ್ದೀನಿ. 2008 ಏನೂ ಇಲ್ಲ, ಅದು ಏನು ಕಾಮನ್ ಇದೆಯಲ್ಲ. 2009 ಕಾಮನ್ ಇದೆ ಎಲ್ಲ ಮಿಂಟದು, 4 ಮಿಂಟದು ಕಾಮನ್ ಇದೆ. 2010 ಕಾಮನ್ ಆಗಿದೆ, 4 ಮಿಂಟು ಕಾಮನ್ ಇದೆ, ಜಾಸ್ತಿ ರೇಟ್ ಇಲ್ಲ ಇದಕ್ಕೆ. 2011 ಎರಡೇ ಮಿಂಟ್ ಇರೋದು, ಹೈದರಾಬಾದ್ ನಾಡು, ಇದು ನೀವು ಕಲೆಕ್ಟ್ ಮಾಡ್ಬೋದು. 2011 ಫಿಂಗರ್ ಕಾಯಿನ್ಸ್ ಕಲೆಕ್ಟ್ ಮಾಡಿದ್ರೆ 2-3 ಇಯರ್ಸಲ್ಲಿ ಈಗ 20-30 ರೂಪೀಸಲ್ಲಿದೆ. UNC 2-3 ಇಯರ್ಸಲ್ಲಿ ಎರಡೇ ಮಿಂಟ್ ಇರೋದಕ್ಕೆ, ಹೈದರಾಬಾದ್ ನಾಡು 2 ಇದರಲ್ಲಿ ಪ್ರಿಂಟ್ ಆಗಿರೋದಕ್ಕೆ ಅದು ಸ್ಕ್ಯಾರ್ಸು ರ್ಯಾರು ಆಗ್ತದೆ. 2011 ನಿಮಗೆ ಸಾಧಾರಣ ಇನ್ನೊಂದು 3-4 ವರ್ಷದಲ್ಲಿ ರ್ಯಾರ್ ಬರ್ತದೆ. ಅದು ಒಂದು 1,000, 2,000 ತನಕ ಹೋಗ್ಬೋದು. ಈ ಥರ ನಾವು ಮಿಂಟೇಜು ಎಲ್ಲ ನೋಡಿಕೊಂಡು ಇದು ಸ್ಕ್ಯಾರ್ಸ್ ಆಗ್ತದೆ, ಇದು ರ್ಯಾರ್ ಆಗಿದೆ ಅಂದರೆ ಲೋ ಮಿಂಟೇಜ್ ಇದ್ದರೆ ಸ್ಕ್ಯಾರ್ಸ್ ಆಗಿ ರ್ಯಾರ್ ಬೇಗ ಆಗಿಬಿಡ್ತದೆ ಅದು. ಹಂಗಾಗಿ ಕೆಲವು ನಾನು ಈಗ ನೆಕ್ಸ್ಟ್ ಬರ್ತೀನಿ, ನಾನು ಒಂದು ಈ ಸಬ್ಜೆಕ್ಟ್ ಬಿಟ್ಟು ಈಗ 2 ರೂಪೀಸ್ದು ನೆಕ್ಸ್ಟ್ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. 2011ಇಂದ 2019 ತನಕ ಯಾವ ಬೆಟರ್ ಇನ್ವೆಸ್ಟ್ಮೆಂಟಿಗೆ ನೋಡಿ ಹೇಳ್ತೀನಿ ನಾನು. ಥ್ಯಾಂಕ್ ಯು.